ಬಿಜೆಪಿಯ ಘನಂದಾರಿ ಘನತೆವೆತ್ತ ಬುರುಡೆ ಗಿರಾಕಿಗಳೇ, ಇಲ್ಲಿ ಬಂದು ಕೆಪಿಎಸ್ಸಿ 3 ಜನದ ಮಾತಾಡ್ತೀರಾ? 3 ಜನಕ್ಕೆ ಜಾಸ್ತಿ ಬಂದ್ಬಿಟ್ಟಿದೆ, ಒಂದರಲ್ಲೇ ಬಂದ್ಬಿಟ್ಟಿದೆ ಅಂತ ಮಾತಾಡ್ತೀರಾ? ನಿಮ್ ಯೋಗ್ಯತೆಗೆ ವಾಟ್ ಇಸ್ ದಿಸ್ ಬಿಜೆಪಿ? RSS ನೈತಿಕತೆ ಸಂಸ್ಕೃತಿ ಎಲ್ಲಿ ಸತ್ತೋಯ್ತು? ಅಯೋಗ್ಯ ಸರ್ಕಾರಗಳು, ಮಂತ್ರಿಗಳು, ಅವನು ಯಾವನು ಟೆಸ್ಟ್ ಮಾಡುವಂತ ಏಜೆನ್ಸಿ ಅಂತೆ, ಇಲ್ಲಿವರೆಗೂ ಒಬ್ಬ ಜವಾಬ್ದಾರಿ ತಗೊಂಡಿಲ್ಲ. ಅಂಡ್ ಮೋದಿ ಸಾಹೇಬ ಮಾತಾಡಲ್ಲ. ನೀವು ಪರೀಕ್ಷೆ ಪೇ ಚರ್ಚಾ ಮಾಡ್ತಿರಲ್ಲ ನೆಕ್ಸ್ಟ್ ಇಯರ್, ಯಾವ್ದಾದ್ರು ಮಗು ಅದು ರೆಕಾರ್ಡೆಡ್ ಇರುತ್ತೆ, ಒಂದು ಪ್ರಶ್ನೆ ಕೇಳಿದ್ರೆ ಏನು ಉತ್ತರ ಕೊಡ್ತೀರಿ ಸಾಹೇಬ? ಉತ್ತರ ಕೊಡಬೇಕಾಗಿತ್ತು, ಮಾತಾಡ್ಬೇಕಿತ್ತಲ್ಲ. ಒಬ್ಬ ಜವಾಬ್ದಾರಿ ತಗೊಂಡಿಲ್ವಲ್ಲ ಇವತ್ತಿನವರೆಗೆ. ಆ NTA ಯಾವನೂ ಇಲ್ಲ. ಪೊಲೀಸ್ ಸ್ಟೇಷನ್ ನಲ್ಲಿ ಒಂದು ಸಣ್ಣ ಘಟನೆ ನಡೆದ್ರೆ ಸಬ್ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡ್ತೀವಲ್ರಿ? ಯೋಗ್ಯತೆಗೆ ಬಿಜೆಪಿಯವರ ಯಾರನ್ನ ಕೇಳೋಣ? ಯಾರನ್ನ ಕೇಳಬೇಕಿಲ್ಲ? ನಿಮ್ಮ ಅಯೋಗ್ಯತನಕ್ಕೆ ಒಬ್ಬನ್ ಜವಾಬ್ದಾರಿ ಮಾಡಿದ್ರೆ, ಒಬ್ಬ ಆಫೀಸರ್ ಮಾಡಿದ್ರೇನ್ರಪ್ಪ? ಆ NTA ಅನ್ನೋದ್ರ ಆಚೆ ನಿಲ್ಲೋ ಕಾವಲುಗಾರನ ಒಬ್ಬನ್ ಮಾಡಿದ್ರೇನ್ರಪ್ಪ? ಹೋಗ್ಲಿ, CBI ಕೊಟ್ಟಿದ್ದೀವಿ. ಯೋಗ್ಯತೆಗೆ 1000 ಮಕ್ಕಳ ಜೊತೆ, ಲಕ್ಷ ಮಕ್ಕಳ ಜೊತೆ ಆಟ ಆಡ್ತಾ ಇದ್ದು ಸ್ಟಿಲ್ ಯು ವಾಂಟ್ ಯೂತ್ ವೋಟ್? ನಿಮಗೆ ಮತ್ತೆ ಯುವಕರು ಓಟ್ ಬೇಕಾ? ಜಿರಳೆ ಪಾರ್ಟಿ ಅದಕ್ಕೆ ಬಂದು ಲೈಕ್ ಬಂದಿರೋದು. ಇದು ಬರುತ್ತೆ ಈ ಕಾಲ, ನಿಮಗೂ ಕಾದಿದೆ ಮಾರಿ ಹಬ್ಬ. ನೀವು ನಿರಂತರ ಪರ್ಮನೆಂಟ್ ಅನ್ಕೋಬೇಡಿ, ಆಡ್ಕೊಂಡಿರ್ತಾರೆ. ಇದಕ್ಕೆ ಜವಾಬ್ದಾರಿ ಯಾರು? ಉತ್ತರ ಯಾರು ಕೊಡ್ಬೇಕು? ಒಂದು ಊರಿನಲ್ಲಿ ಸಾವಿರ ನೂರು ಸಂಖ್ಯೆಗಳಲ್ಲಿ 700 ಪ್ಲಸ್ 600 ಪ್ಲಸ್ 500 ಪ್ಲಸ್ ನಂಬರ್ಗಳನ್ನು ತೆಗೆದುಕೊಂಡು ಟಾಪ್ ರ್ಯಾಂಕ್ಗಳನ್ನು ತಗೊಳ್ತಾ ಇರೋದು ನಡೀತಾ ಇದ್ರು ಅವ್ಯವಹಾರ ನಿಮ್ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಯಾರು ಉತ್ತರ ಕೊಡ್ಬೇಕಲ್ಲ. ಆಗಿದ್ದು ಬೇರೆ, ಹಾಗಿದ್ದು ಬೇರೆ. ಧರ್ಮೇಂದ್ರ ಪ್ರಧಾನ್ ಪೇಜಿನ ಹಿಂಗ್ ತೆಗೆದು ಕವರಿಂದ ಕೊಡ್ತಾರೆ ಅಂತ ಯಾರು ಹೇಳಿಲ್ಲ, ಹೇಳಕ್ಕಾಗೋದು ಇಲ್ಲ. ಬಟ್ ಹೂ ಟೇಕ್ಸ್ ದ ರೆಸ್ಪಾನ್ಸಿಬಿಲಿಟಿ? ಅದಕ್ಕೆ ಹೇಳಿದ್ದು ನೀಟ್ ಸಾಯ್ಬೇಕು, ನೀಟು ಹೋಗಬೇಕು, ನೀಟ್ ಕೂಡುದು ಈ ದೇಶದಲ್ಲಿ. ಹಾಗಾಗಿ ಇದು ಕಾಂಗ್ರೆಸ್ ಪ್ರೊಟೆಸ್ಟ್ ಆಗಬಾರ್ದು, ಮಕ್ಕಳು ಪ್ರೊಟೆಸ್ಟ್ ಆಗಬೇಕು. ಹೋಗ್ಬೇಕು ನೀಟ್. ನನ್ನ ರಾಜ್ಯದ ಹಣದಲ್ಲಿ ನಿರ್ಮಾಣ ಆಗಿರುವಂತಹ ವೈದ್ಯ ಕಾಲೇಜುಗಳಲ್ಲಿ 50% ಸೀಟ್ ಏನೋ ತಗೊಂಡು ಅಲ್ಲಿಂದ ಬರ್ತಾರೆ ಇವರು ಹೊರಗಡೆ.